ನಿನ್ನೆ ನಾನು ಆಫೀಸಲ್ಲಿದ್ದೆ. ನನ್ನ ಮಗ ಯಾವತ್ತೂ ನನ್ನ ಆಫೀಸಿಗೆ ಬರಲ್ಲ, ಅವನಿಗೆ 19 ವರ್ಷ. ನನ್ನ ಆಫೀಸಿಗೆ ಬಂದ, ಅಮ್ಮ ವಿಧಾನಸೌಧದಲ್ಲಿ ವಿರಾಟ್ ಕೊಹ್ಲಿ ಅವರೆಲ್ಲ ಬರ್ತಾರಂತೆ, ನೀನು ಹೋದ್ರೆ ನಾನು ಬರ್ತೀನಿ ಅಂತ. ನಾನು ಈ ಥರ ಸಭೆಗಳಿಗೆ ಯೂಶಲಿ ಪಾರ್ಟಿಸಿಪೇಟ್ ಮಾಡಲ್ಲ. ನನ್ನ ಮಗ ಏನೂ ಕೇಳೋದಿಲ್ಲ, ಸರಿ ಹೋಗೋಣ ಅಂತ 4 ಗಂಟೆಗೆ ನನ್ನ ಆಫೀಸಿಂದ ಹೋದೆ. ಅಲ್ಲಿ ಒಳಗಡೆ ನಮಗೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೂ ಆಗಲಿಲ್ಲ. ಪೊಲೀಸೇ ತುಂಬ ಕಷ್ಟಪಟ್ಟು ನನ್ನ ಕರ್ಕೊಂಡೋದ್ರು. ಹಗ್ಗದಿಂದ ಒಳಗೆ ಹೋಗ್ಬೇಕಾದ್ರೆ ಮೇಡಮ್ನೊಬ್ಬರನ್ನೇ ಬಿಡಿ, ಮಗ ಬೇಡ ಅಂದರು. ನಾನು ಹೇಳಿದೆ, ನಾನು ಅವನಿಗೋಸ್ಕರ ಬಂದಿದ್ದೀನಿ, ಅವ್ನು ಬಿಡ್ರಿ ಅಂತಂದೆ. ಆಮೇಲೆ ಬಿಟ್ಟರು, ನಾವು ಹೋದ್ವಿ. ನಂತರ ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಕೂತ್ಕೊಂಡಾಗ ನನ್ನ ಮಗ ಹೇಳ್ದ, ಯಾಕಿದ್ ನನ್ನ ಮಗನ ವಿಷಯ ಹೇಳ್ತೀನಿ ಅಂದರೆ, ಅಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೆಲೆಬ್ರೇಷನ್ ಇದೆ, ನನಗೆ ಅಲ್ಲಿ ಬಿಡು ಅಂತಂದ. ನಾನು ಬಿಡೋದಿಲ್ಲ, ಇಲ್ಲಿ ನೋಡಿದೀವಲ್ಲ ನಿನ್ಗೋಸ್ಕರ ಬಂದಿದ್ದೀನಿ, ಯಾಕೆ ಹೋಗ್ಬೇಕು ಅಂತಂದೆ. ಇಲ್ಲಮ್ಮ ಅದು ಸೆಲೆಬ್ರೇಷನ್ ಅಂದ. ನಾನು ಎಷ್ಟು ಹೇಳಿದ್ರು ಕೇಳಕ್ ರೆಡಿ ಇಲ್ಲ ಅವನು. ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಸಡನ್ ಆಗಿ ಮೆಸೇಜ್ ಬರಕ್ ಶುರು ಆಯ್ತು, ಸ್ಟ್ಯಾಂಪೇಡ್ ಆಗ್ತಾ ಇದೆ, ಮಕ್ಕಳು ಸಾಯ್ತಾ ಇದ್ದಾರೆ ಅಂತ. ಅವಾಗ ಸುಮ್ಮನೆ ಆದ. ಯಾಕೆ ಅಂದ್ರೆ ನಾನು ಒಬ್ಳು ತಾಯಿ, ಎಲ್ಲರನ್ನೂ ನನ್ನ ಮಕ್ಕಳನ್ನ ನೋಡ್ತಿದ್ದೀನಿ ಅವರಲ್ಲಿ.